ಆರ್ಎಸ್ಎಸ್ ನೋಂದಣಿ ಆಗೋದಿಲ್ಲ ಅಂತ ಸಂತೋಷ್ ಹೇಳಿಕೆ ನೀಡಿದ್ದಾರೆ. ರಿಯಲ್ ಸಂತೋಷ್ ಹೇಳಿಕೆಗೆ ಸಚಿವ ಕಾಶಪ್ಪನವರ್ ಕಿಡಿಕಾರಿದ್ದಾರೆ. ಈಗ ಹೇಳಿದ್ರೆ ಇವರನ್ನ ಭಂಡರು ಅಂತ ಕರೀತಾರೆ ಅಂತ ಕಿಡಿಕಾರಿದ್ದಾರೆ. ಆರ್ಎಸ್ಎಸ್ಗೆ ಕಳ್ಳ ದುಡ್ಡು ಬರುತ್ತದೆ ಅಂತ ಗಂಭೀರ ಆರೋಪ ಕೂಡ ಮಾಡಿದ್ದಾರೆ. ಸಂದರ್ಭದಲ್ಲಿ ನೋಂದಣಿ ಮಾಡಿಸಿದ್ರೆ ಕಳ್ಳ ದುಡ್ಡು ಹೇಗೆ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ. ಹೀಗಾಗಿನೇ ಆರ್ಎಸ್ಎಸ್ನವರು ನೋಂದಣಿ ಮಾಡಿಸೋದಿಲ್ಲ ಅಂತ ಬಾಗಲಕೋಟೆಯಲ್ಲಿ ವಿಜಯಾನಂದ ಕಾಶಪ್ಪನವರ ಹೇಳಿಕೆ ನೀಡಿದ್ದಾರೆ. ಬಂಡ್ರು ಅಂತಾರೆ, ಬಂಡ್ರು ಅಂತ ಅಂತಾರೆ. ಅವ್ರಿಗೇನು ಹೇಳ್ತಾರೆ, ದೇಶದ ಸಂವಿಧಾನ ಅಡಿಯಲ್ಲಿ ನಾವು ನಡೆಯುವಂಥ ಪ್ರಜೆಗಳು. ಸಂವಿಧಾನದ ಅರಿವು ಏನಾದರೂ ಇದೆಯಾ? ಸಂವಿಧಾನಕ್ಕೆ ಗೌರವ ಕೊಡೋದು ಇವರೆಲ್ಲಿದೆಯಾ? ಇಲ್ಲೇ ಇಲ್ಲ. ಅದಕ್ಕೆ ಅವರಿಗೆ ಬಂಡ್ರು. ಸಂವಿಧಾನನೇ ಬೇಕಾಗಿಲ್ಲ ಅವ್ರಿಗೂ, ಕಾನೂನೇ ಬೇಡ ಅವರಿಗೆ. ಆದ ಕಾರಣ ಇಂಥ ಮಾತುಗಳನ್ನು ಸಹಜವಾಗಿ ಮಾತಾಡ್ತಾರೆ. ನೋಡ್ರಿ, ಕಡ್ಡಾಯವಾಗಿ ನಮ್ಮ ಮಾನ್ಯ ಗೃಹ ಸಚಿವರು ಇವತ್ತು ಒಂದು ಕಾನೂನನ್ನು ತರಬೇಕು ಅಂತ ವಿಚಾರ ಮಾಡಿದ್ದಾರೆ. ಆ ಕಾನೂನು ಈಗಾಗಲೇ ಚರ್ಚೆ ಆಗಿದೆ. ಯಾವುದೇ ಸಂಘಟನೆ ಇರಲಿ, ಸಂಘಟನೆಗೆ ಒಂದು ಹೆಸರು ಇರಬೇಕು, ಒಂದು ರಿಜಿಸ್ಟ್ರೇಷನ್ ಇರಬೇಕು, ಅಂದಾಗ ಅದು ಅಧಿಕೃತ ಆಗೋಕ್ಕೆ ಸಾಧ್ಯ. ಇವರು ದೇಶಾದ್ಯಂತ ಇವತ್ತು ಏನು ವಿದೇಶಿ ಅನುದಾನ ಏನು ಬರ್ತಾ ಇತ್ತು ನಮ್ಮ ದೇಶಕ್ಕೆ, ಕೆಲವಷ್ಟು ಸಂಘಟನೆಗಳಿಗೆ ಆ ಅನುದಾನವನ್ನು ಬಂದ್ ಮಾಡೋದಕ್ಕೆ ಉದ್ದೇಶಪೂರ್ವಕವಾಗಿ ಒಂದು ಬಿಲ್ ಪಾಸ್ ಮಾಡಿದ್ರು ಕೇಂದ್ರ ಸರ್ಕಾರದಲ್ಲಿ. ಮತ್ತು ಇವ್ರಿಗೆ ಬರುವಂಥ ದುಡ್ಡು RSSಕ್ಕೆ ಅಂತ ತೋರಿಸ್ಬೇಕಾಗತ್ತಲ್ಲ. ಈಗ ರಿಜಿಸ್ಟ್ರೇಷನ್ ಮಾಡಿದರೆ ಕಳ್ಳ ದುಡ್ಡು ಬರುತ್ತೆ ಇವರಿಗೆ. ಮತ್ತು ಇಷ್ಟು ದುಡ್ಡು ಎಲ್ಲಿಂದ ಬಂತು ಇವರಿಗೆ? ಭಾರತೀಯ ಜನತಾ ಪಕ್ಷದವರಿಗೆ ಇಷ್ಟೊಂದು ಎಸ್ಟಾಬ್ಲಿಷ್ ಆಡೋಕ್ಕೆ ಕೇವಲ 12 ವರ್ಷ. ನಾವು 70 ವರ್ಷ ಸ್ವಾತಂತ್ರ್ಯ ಪೂರ್ವದಲ್ಲೇ ನಮ್ಮ ಪಕ್ಷ ಈ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂಥ ಪಕ್ಷ. ನಾವು ನಮ್ಮ ಪರಿಸ್ಥಿತಿ ನೋಡ್ರಿ, ಭಾರತೀಯ ಜನತಾ ಪಕ್ಷದವರ ಪರಿಸ್ಥಿತಿ ನೋಡ್ರಿ ಹೇಗಿದ್ದಾರೆ.